ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಈಗ ಎನ್ಡಿಎ ಕೂಟದ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಪ್ರಧಾನಿ ನಿವಾಸದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ನಡೆಯುತ್ತೆ. ಈಗಾಗಲೇ ಮೋದಿ ನಿವಾಸದತ್ತ ಎನ್ಡಿಎ ನಾಯಕರು ಆಗಮಿಸ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಎಚ್ಡಿಕೆ, ಚಿರಾಗ್ ಪಾಸ್ವಾನ್, ಪವನ್ ಕಲ್ಯಾಣ್ ಸೇರಿದಂತೆ ಎನ್ಡಿಎ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಜೆಪಿ ನಡ್ಡಾ, ನಿತಿನ್ ಗಡ್ಕರಿ ಸೇರಿ ಪ್ರಮುಖ ಬಿಜೆಪಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನಿವಾಸದಲ್ಲಿ ಮೀಟಿಂಗ್ ಶುರುವಾಗಲಿದ್ದು ಎನ್ಡಿಎ ಸರ್ಕಾರ ರಚನೆಗೆ ಈ ಒಂದು ಸಭೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. 292 ಎನ್ಡಿಎ ಬಳಿ ಇರುವಂತಹ ಸೀಟ್ಗಳು. ಆದರೆ ಎನ್ಡಿಎ ಸದಸ್ಯರೆಲ್ಲರೂ ಕೂಡ ಬೆಂಬಲ ಕೊಟ್ಟರೆ ಮಾತ್ರ ಸರ್ಕಾರ ರಚನೆ ಸಾಧ್ಯ ಆಗುವಂತಹ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ನಿನ್ನೆ ಫಲಿತಾಂಶ ಬಂದ ಮೇಲೆ ಈಗ ಪ್ರಧಾನಿ ನಿವಾಸದಲ್ಲಿ ಮೀಟಿಂಗ್ ನಿಗದಿಯಾಗಿದ್ದು ಮೋದಿ ನಿವಾಸದತ್ತ ಆಗಮಿಸ್ತಾ ಇದ್ದಾರೆ ಎನ್ಡಿಎ ನಾಯಕರು. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಕುಮಾರಸ್ವಾಮಿ, ಚಿರಾಗ್ ಪಾಸ್ವಾನ್, ಪವನ್ ಕಲ್ಯಾಣ್ ಸೇರಿದಂತೆ ಎನ್ಡಿಎ ನಾಯಕರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿಗೆ ಸಂಪೂರ್ಣ ಬಹುಮತ ಸಿಕ್ಕಿಲ್ಲ. ಎನ್ಡಿಎಯ ನೆರವಿಲ್ಲದೆ ಸರ್ಕಾರ ರಚನೆ ಸಾಧ್ಯ ಇಲ್ಲ. ಹೀಗಾಗಿಯೇ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಎನ್ಡಿಎ ನಾಯಕರ ನಡೆ ಏನಾಗುತ್ತೆ. ಎನ್ಡಿಎ ಜೊತೆಗೇ ಇರ್ತಾರಾ ಅಥವಾ ಅವರ ಚಿತ್ತ ಏನಾದರೂ ಇಂಡಿಯಾ ಕೂಟದತ್ತ ವಾಲಿದ್ದೇ ಆದರೆ ಅದು ಸರ್ಕಾರ ರಚನೆಗೆ ಬಹಳ ದೊಡ್ಡ ತೊಡಕಾಗುತ್ತೆ. ಹೀಗಾಗಿ ಎಲ್ಲರನ್ನೂ ಕೂಡ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನ ಈಗ ಆಗಬೇಕಾಗಿದೆ. ಅದೇ ದೊಡ್ಡ ಸವಾಲು ಬಿಜೆಪಿ ಪಾಲಿಗೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಪಾಲಿಗೆ. ನೆನೆ ಕರೆ ಮಾಡಿ ಎಲ್ಲ ಎನ್ಡಿಎ ನಾಯಕರನ್ನು ಕೂಡ ಖುದ್ದು ಆಹ್ವಾನಿಸಿದ್ದಾರೆ ಅಮಿತ್ ಶಾ. ಹಾಗಾಗಿ ಇವತ್ತೆಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಮೀಟಿಂಗ್ ಅನ್ನು ನಡೆಸ್ತಾರೆ. ಸರ್ಕಾರ ಯಾವ ರೀತಿಯಲ್ಲಿ ರಚನೆಯಾಗತ್ತೆ, ಯಾರಿಗೆ ಯಾವ ಸ್ಥಾನಗಳು ಸಿಗತ್ತೆ, ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಇವತ್ತಿನ ಮೀಟಿಂಗ್ ಬಹಳ ಕ್ರೂಷಿಯಲ್. ಪ್ರಧಾನಿ ನಿವಾಸದಲ್ಲೇ ನಡೆಯಲಿರುವಂತಹ ಈ ಸಭೆ ಏನಿದೆ, ಈಗ ಸದ್ಯ ಯಾರೆಲ್ಲ ಅಲ್ಲಿ ಭಾಗಿಯಾಗಿದ್ದಾರೆ, ಏನೇನು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ ಈ ಮೀಟಿಂಗ್ ಕುರಿತಾಗಿ? ಪ್ರತಿಮಾ, ಈಗ 4 ಗಂಟೆಗೆ ಸಭೆ ಆರಂಭವಾಗಲಿದೆ. ಈಗ ಆಲ್ರೆಡಿ ಪ್ರಮುಖ ಪಾತ್ರಧಾರಿಗಳೇ ಅಂತಾನೆ ನಾವು ಹೇಳ್ಬೋದು. ಈ ಪೊಲಿಟಿಕಲ್ ಗೇಮ್ ಚೇಂಜರ್ ನಲ್ಲಿ 2 ಎನ್ಗಳು, ಅಂದ್ರೆ ಒಂದು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಇಬ್ಬರು ಕೂಡ ಬಂದಿರುವಂತದ್ದು ಸಭೆಗೆ ಪ್ರಮುಖವಾಗಿ ಈ ಒಂದು ಸಭೆ ಹೆಚ್ಚು ಕಳೆ ಕಟ್ಟುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬರಲ್ಲಿ ಒಬ್ರು ತಪ್ಪಿಸ್ಕೊಳ್ಬಹುದು. ಅವ್ರ ಜೊತೆ ಒಂದಷ್ಟು ಮಾತುಕತೆಗಳು ನಡೀತಾ ಇದಾವೆ. ಬೇರೆ ಬೇರೆಯವರ ಮೂಲಕ ಮಾತುಕತೆ ನಡೆಸ್ತಾ ಇದೆ ಇಂಡಿಯಾ ಕೂಟ ಅನ್ನುವಂಥದ್ದೆಲ್ಲವೂ ಕೇಳಿ ಬಂದಿತ್ತು. ಅವೆಲ್ಲವನ್ನ ಬದಿಗಿಟ್ಟು ನೋಡಿದಾಗ ಇಬ್ಬರು ನಾಯಕರು ಎನ್ಡಿಎ ಸಭೆಯಲ್ಲಿ ಭಾಗವಹಿಸಿರುವಂತದ್ದು ಮತ್ತೊಂದು ಕುತೂಹಲ ಏನಿತ್ತು ಆ ಕುತೂಹಲವನ್ನ ತಣಿಸಿರುವಂತದ್ದು. ಅದರ ಜೊತೆಗೆ ಚಿರಾಗ್ ಪಾಸ್ವಾನ್, RLJP ಮುಖ್ಯಸ್ಥರಾಗಿರುವಂತದ್ದು ಬಿಹಾರಿನ, ಅವ್ರದ್ದು ಕೂಡ 5 ಸ್ಥಾನಗಳಿದೆ. ಗೆದ್ದಿರೋದೇ ಲೋಕಸಭೆಯಲ್ಲಿ, ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿರುವಂತದ್ದು. ಅದರ ಜೊತೆಗೆ ನಮ್ಮ ಕರ್ನಾಟಕದ ಮಾಜಿ ಸಿಎಂ ಆದಂತ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗಬಹುದು ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾಗಿರುವಂತದ್ದು. ಈಗ ಆಲ್ರೆಡಿ ಒಬ್ಬೊಂದು ಪಾರ್ಟಿಯವರು ಕೂಡ ಒಂದೊಂದು ಬೇಡಿಕೆಗಳನ್ನ ಹೇಳ್ತಾ ಬಂದಿರುವಂತದ್ದು. ಇವನ್ ಕುಮಾರಸ್ವಾಮಿ ಅವರು ಕೂಡ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಯಾವ ಬೇಡಿಕೆ ಏನು ಅನ್ನುವಂಥದ್ಗೆ ನೇರವಾದ ಉತ್ತರವನ್ನು ಅವರು ಕೊಡ್ಲಿಲ್ಲ. ಆದ್ರೆ ಕೆಲವರು ಕೃಷಿ ಖಾತೆಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂದಾಗ ಅದು ಅವರವರ ಅಭಿಪ್ರಾಯ ಹೇಳೋದು ಸಹಜ ಅನ್ನುವಂತಹ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಇದನ್ನು ಹೊರತಾಗಿ ಪ್ರಮುಖವಾಗಿ ಇದರ ಈ ಒಂದು ಎನ್ಡಿಎ ಪಾತ್ರಧಾರಿ ನಾರಾ ಚಂದ್ರಬಾಬು ನಾಯ್ಡು ಅವರು ಪ್ರಮುಖ ಬೇಡಿಕೆ ಇಟ್ಟಿರುವಂತದ್ದು ಸ್ಪೀಕರ್ ಪ್ಲಸ್ 4 ರಿಂದ 5 ಸ್ಥಾನಗಳು ಅನ್ನುವಂಥದ್ದು, ಸಚಿವ ಸ್ಥಾನಗಳು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ಅದು ಬಹಳ ಮುಖ್ಯವಾಗಿರುತ್ತೆ. ನಾರಾ ಚಂದ್ರಬಾಬು ನಾಯ್ಡು ಅವರ
ಬೇಡಿಕೆ ಅಥವಾ ಸ್ಪೀಕರ್ ಬೇಡಿಕೆ ಹೊಸದಾಗಿ ಏನು ಕಾಣಿಸ್ತಾ ಇಲ್ಲ. ಈ ಹಿಂದಿನ ಸರ್ಕಾರದಲ್ಲಿ, ಅಟಲ್ ಸರ್ಕಾರದಲ್ಲೂ ಕೂಡ ಟಿಡಿಪಿ ಇದೇ ಬೇಡಿಕೆಯನ್ನ ಇಟ್ಟು ಬಾಲಯೋಗಿ ಅವರನ್ನ ಸ್ಪೀಕರ್ ಆಗಿ ಮಾಡಿದ್ದು ನಾವು ನೋಡಿದ್ದೇವೆ. ಸೊ ಅದೇ ಬೇಡಿಕೆಯನ್ನ ಈಗಲೂ ಕೂಡ 2024ರ ಈ ಒಂದು ಹೊಸ ಸರ್ಕಾರದಲ್ಲೂ ಕೂಡ ಇಟ್ಟಿರುವಂತದ್ದು ಪ್ರಮುಖವಾಗಿ ಕಾಣಿಸ್ತಾ ಇರುವಂತದ್ದು. ಮತ್ತೆ ನಿತೀಶ್ ಕುಮಾರ್ ಕೂಡ ಸ್ಪೀಕರ್ ಹಾಗೂ ರೈಲ್ವೆ ಬಗ್ಗೆ ಹೆಚ್ಚು ಒಲವನ್ನ ತೋರಿದ್ದಾರೆ ಅನ್ನುವಂಥದ್ದು ಇದೀಗ ಕೇಳಿ ಬರ್ತಾ ಇರುವಂತದ್ದು. ಈ ಎಲ್ಲಾ ವಿಚಾರಗಳು ಕೂಡ ಇವತ್ತು ಈಗ 4 ಗಂಟೆಗೆ ಆರಂಭವಾಗುವಂತಹ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಯಾರ ಪಾತ್ರ ಏನಿರಬೇಕು ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಅದರ ಜೊತೆಯಲ್ಲಿ ಏನಂದ್ರೆ ಚಂದ್ರಬಾಬು ನಾಯ್ಡು ಅವರಿಗೆ ಕರೆ ಮಾಡುವಂತ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು, ಈಗ ಅವರು ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ರು. ನೀವು NDA ಸಂಚಾಲಕರ ಅಥವಾ ಮುಖ್ಯಸ್ಥರ ಆಗಬೇಕು ಅನ್ನುವಂಥದ್ದನ್ನ ಹೇಳಿದ್ರು ಅನ್ನುವಂಥದ್ದು ಮಾತುಗಳು ಕೂಡ ಇವೆ. ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾಕಂದ್ರೆ ಒಂದು NDA ಕೂಟ ಅಂತ ರಚನೆ ಆದ್ಮೇಲೆ ಅದಕ್ಕೆ ಒಬ್ಬರು ಸಂಚಾಲಕರು ಬೇಕಾಗ್ತಾರೆ. ಈ ಹಿಂದೆ ಜಾರ್ಜ್ ಫರ್ನಾಂಡಿಸ್ ಅವರು ಕೂಡ ಸಂಚಾಲಕರಾಗಿ ಕೆಲಸ ಮಾಡಿದ್ರು. ಅವರ ನಾಯಕತ್ವದಲ್ಲಿ ಇದೇ ಚಂದ್ರಬಾಬು ನಾಯ್ಡು ಅವರು ಕೂಡ ಒಬ್ಬರ ಸದಸ್ಯರಾಗಿ ಇದ್ರು ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ಅವರು ಚಂದ್ರಬಾಬು ನಾಯ್ಡು ಅವರು ಸಂಚಾಲಕರಾಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಈ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಬಿಜೆಪಿಯ ಪಾತ್ರ ಏನು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಈ ಎಲ್ಲ ಚರ್ಚೆಗಳ ನಡುವೆ ತೀರ್ಮಾನಗಳು ಅನ್ನುವಂಥದ್ದು ಬಂದಾಗ ಒಂದಷ್ಟು ಲಾಬಿ ನಡೆಯುವುದು ಸಹಜ. ತೀವ್ರ ಲಾಬಿಗೆ ಹೇಗೆ ಬಗ್ಗುತ್ತೆ ಅನ್ನುವಂಥದ್ದು, ಯಾಕಂದ್ರೆ ಅತಿ ಹೆಚ್ಚು ಸ್ಥಾನಗಳು 240 ಚಿಲ್ಲರ ಸ್ಥಾನಗಳು ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಒಂದಷ್ಟು ಬೇಡಿಕೆಗಳಿಗೆ ಮಣೆ ಹಾಕದೇನು ಇರಬಹುದು ಅನ್ನುವಂಥದ್ದು ಬಹಳ ಕುತೂಹಲವಾಗಿರುವಂತದ್ದು. ಇದೀಗ ಅಷ್ಟೇ ನಿಜ ಮಂಜು, ಬಹುಶಃ ಈ ಪವರ್ಫುಲ್ ಖಾತೆಗಳ ಮೇಲೆ ಕಣ್ಣಿಟ್ಟಿರುವಂತಹ ಮಿತ್ರ ಪಕ್ಷಗಳ ನಡೆ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಯಾಕಂದ್ರೆ 3ನೇ ಬಾರಿಗೆ ಮೋದಿ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ಸಿದ್ಧತೆಗಳಾಗ್ತಾ ಇರುತ್ತೆ. ಆದ್ರೆ ಈ ಬಾರಿ ಸಿಚುವೇಶನ್ ಭಿನ್ನ ಇದೆ. NDA ಮಿತ್ರ ಪಕ್ಷಗಳಿಂದ ಸಚಿವ ಸ್ಥಾನಕ್ಕಾಗಿ ಭಾರಿ ಡಿಮ್ಯಾಂಡ್ ಇದೆ. ಬಿಜೆಪಿ ಬಹುಮತ ಇಲ್ಲ, NDAಯ ನೆರವು ಬೇಕೇ ಬೇಕು ಸರ್ಕಾರ ರಚನೆಗೆ. ಹಾಗಾಗಿ ಪವರ್ಫುಲ್ ಖಾತೆಗಳ ಮೇಲೆಯೇ ಮಿತ್ರ ಪಕ್ಷಗಳ ಸದಸ್ಯರು ಕಣ್ಣಿಟ್ಟಿದ್ದಾರೆ. 5ರಿಂದ 6 ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನಕ್ಕೆ ಟಿಡಿಪಿ ಪಟ್ಟು ಎನ್ನುವ ಮಾಹಿತಿಗಳು ಬರ್ತಾ ಇದೆ. ಕ್ಯಾಬಿನೆಟ್ ಜೊತೆ ರಾಜ್ಯ ಖಾತೆಗಳನ್ನು ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಸ್ಪೀಕರ್ ಹುದ್ದೆ ಮೇಲೆ ಕೂಡ ಟಿಡಿಪಿ ನಾಯಕರು ಕಣ್ಣಿಟ್ಟಿದ್ದಾರೆ. ಇದು ಟಿಡಿಪಿಯ ಕಥೆಯಾದ್ರೆ ಇನ್ನು ಜೆಡಿಯು ಏನ್ ಬಯಸ್ತಾ ಇದೆ? 3 ಕೇಂದ್ರ ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಡುತ್ತೆ. 3 ಖಾತೆ, 1 ಕ್ಯಾಬಿನೆಟ್. ಟಿಡಿಪಿ ಡಿಮ್ಯಾಂಡ್ ಏನು ಅಂತ ಗಮನಿಸ್ತಾ ಹೋದ್ರೆ 9 ಕ್ಯಾಬಿನೆಟ್ ಖಾತೆ, ಸ್ಪೀಕರ್ ಸ್ಥಾನ, 2 ರಾಜ್ಯ ಖಾತೆ. ಇದು ಟಿಡಿಪಿಯ ಡಿಮ್ಯಾಂಡ್. ಇದರಲ್ಲಿ ಎಷ್ಟು ಒಪ್ಪಿಗೆಯಾಗುತ್ತೆ ಚರ್ಚೆಯ ಬಳಿಕವಷ್ಟೇ ಸ್ಪಷ್ಟ ಆಗುತ್ತೆ. ಆದ್ರೆ ಲೋಕಸಭಾ ಸ್ಪೀಕರ್ ಸ್ಥಾನ ಬೇಕು, ಜೊತೆಗೆ ಯಾವ ಇಲಾಖೆ, ಯಾವ ಪೋರ್ಟ್ಫೋಲಿಯೋ ಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಮಾಂಡ್ ಇಡುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಹಣಕಾಸು ಇಲಾಖೆಯನ್ನ ಟಿಡಿಪಿ ಮುಖ್ಯವಾಗಿ ಕೇಳಬಹುದು ಎನ್ನುವ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಗ್ರಾಮೀಣಾಭಿವೃದ್ಧಿ ಖಾತೆ, ಆರೋಗ್ಯ ಮತ್ತು ಶಿಕ್ಷಣ, ಈ ರೀತಿ ಪ್ರಮುಖ ಖಾತೆಗಳ ಮೇಲೆಯೇ ಟಿಡಿಪಿ ಕಣ್ಣಿಟ್ಟಿದೆ. ಸ್ಪೀಕರ್ ಹುದ್ದೆ ಮೇಲೂ ಕೂಡ ಕಣ್ಣಿಟ್ಟಿದೆ. ಹಣಕಾಸು ಖಾತೆ, ಗ್ರಾಮೀಣಾಭಿವೃದ್ಧಿ ಖಾತೆ, ವಸತಿ ಮತ್ತು ನಗರಾಭಿವೃದ್ಧಿ, ಕೃಷಿ ಇಲಾಖೆ, ಜಲಶಕ್ತಿ ಇಲಾಖೆ, ಹೀಗೆ ಲಿಸ್ಟ್ ಬಹಳ ದೊಡ್ಡದಿದೆ. ಪ್ರಮುಖ ಇಲಾಖೆಗಳನ್ನ, ಪ್ರಮುಖ ಪೋರ್ಟ್ಫೋಲಿಯೋಗಳನ್ನ ಕೇಳ್ತಾ ಇರುವಂತದ್ದು. IT ಇಲಾಖೆ, ಲೋಕೋಪಯೋಗಿ ಮೇಲೆ ಕೂಡ ಟಿಡಿಪಿ ಕಣ್ಣಿಟ್ಟಿದ್ದು. ಯಾವುದು ಟಿಡಿಪಿ ಪಾಲಾಗುತ್ತೆ, ಚರ್ಚೆಯಲ್ಲಿ ಏನ್ ನಿರ್ಣಯ ಆಗುತ್ತೆ ಅನ್ನೋದೇ ಕುತೂಹಲ ಮೂಡಿಸ್ತಾ ಇದೆ. ಕೇವಲ ಟಿಡಿಪಿಯ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಸಾಕಾಗಲ್ಲ. ಜೆಡಿಯು ಅದರ ಬೇಡಿಕೆಯನ್ನು ಕೂಡ ಅಲ್ಲಿ ಕೇಳಬೇಕಾಗತ್ತೆ. 3 ಕ್ಯಾಬಿನೆಟ್ ಖಾತೆ, ಬಿಹಾರಕ್ಕೆ ವಿಶೇಷ ಸ್ಥಾನ, ಇದು ಜೆಡಿಯುನ ಬೇಡಿಕೆಯಾಗುವಂತಹ ಸಾಧ್ಯತೆ ಇದೆ. ಈ ಬೇಡಿಕೆಗೆ ಮನ್ನಣೆ ಸಿಗುತ್ತಾ? ಜೆಡಿಯು ನಡೆ ಬಹಳ ಕುತೂಹಲ ಇದೆ. ನಿತೀಶ್ ಕುಮಾರ್ ಈಗ ಸಭೆಯಲ್ಲೇನೋ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಶಿಂದೆ ಸೇನಾ ಬೇಡಿಕೆ, 1 ಕ್ಯಾಬಿನೆಟ್ ಖಾತೆ, 2 ರಾಜ್ಯ ಖಾತೆ. ಏಕನಾಥ್ ಶಿಂದೆ ಬಣ ಏನ್ ಕೇಳುತ್ತೆ, ಆ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಮೋದಿ ಮುಂದಾಗ್ತಾರಾ? 1 ಕ್ಯಾಬಿನೆಟ್ ಖಾತೆ, 2 ರಾಜ್ಯ ಖಾತೆ. ಇನ್ನು ಎಲ್ಜೆಪಿ 1 ಕ್ಯಾಬಿನೆಟ್ ಖಾತೆ, 1 ರಾಜ್ಯ ಖಾತೆಯನ್ನ ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಮಿತ್ರ ಪಕ್ಷಗಳ ಲಿಸ್ಟ್ ಬಹಳ ದೊಡ್ಡದಿದ್ದು ಅದನ್ನ ಯಾವ ರೀತಿಯಲ್ಲಿ ಪೂರೈಸುತ್ತಾರೆ? RLD ಕೂಡ 1 ಕ್ಯಾಬಿನೆಟ್ ಖಾತೆಯನ್ನ ಬೇಡಿಕೆ ಇಡಲಿದ್ದು,
ಬಹಳ ದೊಡ್ಡ ಸವಾಲು ಮೋದಿ ಎದುರುಗಡೆ ಇರೋದು. ಮಿತ್ರ ಪಕ್ಷಗಳೆಲ್ಲವನ್ನೂ ಕೂಡ ಅವರ ಡಿಮ್ಯಾಂಡ್ ಅನ್ನ ಸಮಾಧಾನ ಪಡಿಸಬೇಕಾಗಿದೆ. ಜೊತೆಗೆ ಜನಸೇನಾದ ಬೇಡಿಕೆ, ಪವನ್ ಕಲ್ಯಾಣ್ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ಒಂದು ಕ್ಯಾಬಿನೆಟ್ ಖಾತೆ ಜನಸೇನಾ ಬೇಡಿಕೆಗಿಟ್ರೆ ಅಲ್ಲಿಗೆ ಮುಗಿಯಲ್ಲ. HM ಮಾಂಜಿ ಕೂಡ ಒಂದು ಕ್ಯಾಬಿನೆಟ್ ಖಾತೆಗೆ ಬೇಡಿಕೆ ಇಡ್ತಾರೆ. ಈ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿಯಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ತಾವಾಗ್ಲೇ ಹೇಳ್ತಾ ಇದ್ರಿ ಬೇಡಿಕೆಗಳು, ಡಿಮ್ಯಾಂಡ್ ಬಹಳ ದೊಡ್ಡದಿರುತ್ತೆ ಮಿತ್ರ ಪಕ್ಷಗಳದ್ದು ಅಂತ. ಬಟ್ ಈ ಖಾತೆ ಲಿಸ್ಟ್ ನೋಡ್ತಾ ಹೋದ್ರೆ ನಿಜಕ್ಕೂ ತಲೆ ತಿರುಗುವಂತಿದೆ. ಮೋದಿ ಎದುರುಗಡೆ ಬಹಳ ದೊಡ್ಡ ಸವಾಲಿದೆ. ಈ 2 ಟರ್ಮ್ನಲ್ಲಿ ನಡೆದುಕೊಂಡದಕ್ಕೂ ಈಗಲೂ ಬಹಳ ಅಜಗಜಾಂತರ ಸವಾಲು ಬಹಳ ದೊಡ್ಡದಿದೆಯಾ ಅಂತ, ಯಾರ್ಯಾರ ಬೇಡಿಕೆನಂತ ಈಡೇರಿಸ್ತಾರೆ? ಮೊದಲನೇದಾಗಿ ಪ್ರತಿಮಾ, ಮೊದಲ ಬಾರಿಗೆ ಮೋದಿ ಅವರು ಕಳೆದ 2.5-3 ದಶಕಗಳಿಂದಲೂ ಕೂಡ ಅವರು ಆಡಳಿತ ನಡೆಸ್ತಾ ಬಂದಿದ್ರು ಕೂಡ, ಗುಜರಾತ್ ಇರ್ಬೋದು ಅಥವಾ ಭಾರತದ ಪ್ರಧಾನಿ ಆಗಿರ್ಬೋದು, ಇಂಥದ್ದೊಂದು ಸವಾಲು ಅವರು ಎದುರಿಸಿರ್ಲಿಲ್ಲ. ಅಂದ್ರೆ ರಾಜಕೀಯ ಸವಾಲು ಎದುರಿಸಿರ್ಲಿಲ್ಲ. ಅಥವಾ NDA ಅಂತ ಕೂಟ ಇದ್ರೂ ಕೂಡ ಏನೋ ಇವ್ರು ಬೇಕಾ ಬಿಟ್ಟಿ ಅಂದ್ರೆ ನಾಮಕಾವಸ್ಥೆಗೋಸ್ಕರ NDA ಸದಸ್ಯರು ಇದ್ರು. ಯಾಕಂದ್ರೆ ಅವಾಗ ಮ್ಯಾಜಿಕ್ ನಂಬರ್ ಪೂರ್ತಿಯಾಗಿ ಬಿಜೆಪಿಯ ಬಳಿ ಇತ್ತು. ಹಾಗಾಗಿ ತಾವು ಆಡಿದ್ದೇ ಬಾಲು ಅನ್ನುವಂತ ರೀತಿಯಲ್ಲಿ ಇತ್ತು. ಸೊ ಅದು ಒಂದು ಕಡೆ. ಈ ಬಾರಿ ಹೊಸದಾದಂತ ಸವಾಲನ್ನ ಮೋದಿ ಅವರು ಎದುರಿಸಬೇಕಾಗಿದೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದೇ ಬಹುದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಯಾವುದೇ ಕಾರಣಕ್ಕೆ ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಮೋದಿ ಅಥವಾ ಮೋದಿಯ ಜೊತೆಗಿರುವಂತಹ ಅಮಿತ್ ಶಾ ಅವರಿರ್ಬೋದು, ರಾಜನಾಥ್ ಸಿಂಗ್ ಅವರಿರ್ಬೋದು, ಈ 3-4 ಜನ ಕೂತು ತೀರ್ಮಾನ ಮಾಡಿದ್ರೆ ಎಲ್ಲಿ ಯಾವ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಆ ಕಾನೂನಾಗ್ಲಿ ಅಥವಾ ಆ ಒಂದು ಯೋಜನೆ ಆಗ್ಲಿ ಇಂಪ್ಲಿಮೆಂಟ್ ಆಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ NDA ಕನ್ವೀನರ್ಸ್ ಎಲ್ಲರಿಗೂ ಕೂಡ ಅದನ್ನ ಹೇಳಬೇಕಾಗತ್ತೆ. ಎಲ್ಲರನ್ನು ಕೂಡ ಮೆಚ್ಚಿಸಿಕೊಂಡು ಆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಮತ್ತೆ ಎಲ್ಲರ ಅಭಿಪ್ರಾಯವನ್ನು ಕೂಡ ಗೌರವಿಸಬೇಕಾಗತ್ತೆ. ಸಣ್ಣದೊಂದು ಅಂದ್ರೆ ಒಂದು ವೇದಿಕೆಯಲ್ಲಿ ಕೂರುವ ಚೇರುಗಳ ಆಚೆ ಈಚೆ ಆದ್ರೂ ಕೂಡ ಮನಸ್ತಾಪ ಶುರುವಾಗುತ್ತೆ. ಸೊ ಅಂತವು ಎಲ್ಲವನ್ನು ಕೂಡ ನಿಭಾಯಿಸಬೇಕಾದಂತಹ ಕೆಲಸ, ಬಹುದೊಡ್ಡ ಸವಾಲು ಮೋದಿ ಅವರ ಮುಂದೆ ಇರುವಂತದ್ದು. ಈ ಹೊತ್ತಲ್ಲಿ ಪ್ರಮುಖವಾಗಿ ಅಂದ್ರೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಪ್ರಮುಖವಾಗಿ ಎದುರಾಗುವಂತದ್ದು ಲಾಬಿ. ಯಾಕಂದ್ರೆ ಯಾವುದೇ ರಾಜ್ಯ ಇರ್ಲಿ ತನ್ನ ರಾಜ್ಯಕ್ಕೆ ಎಷ್ಟು ಬರುತ್ತೆ ಅನ್ನುವಂಥದ್ದೇ ನೋಡುತ್ತೆ. ಯಾಕಂದ್ರೆ ಅಲ್ಲಿಂದ ಬರುವಂತಹ ಆ ಒಂದು ಖಾತೆಗಳಿಂದ ಬರುವಂತಹ ಬಹುದೊಡ್ಡ ಲಾಭ ತಮ್ಮ ರಾಜ್ಯಗಳಿಗೆ ಕೊಂಡೊಯ್ಯಬೇಕು ಅನ್ನುವಂತ ಹಿತಾಸಕ್ತಿಯನ್ನ ಇಟ್ಕೊಂಡು ಆ ಅಧಿಕಾರವನ್ನ ಬಳಸ್ತವೆ. ಲಾಬಿ ಕೂಡ ಮಾಡುವಂತದ್ದು ಕೂಡ ಸಹಜ. ಸೊ ಈ ನಿಟ್ಟಿನಲ್ಲಿ ನಾವು ನೋಡಿದಂತಾಗ TDP ಇರ್ಲಿ ಅಥವಾ ಬಿಹಾರ್ನ ನಿತೀಶ್ ಕುಮಾರ್ ಇರ್ಲಿ, ಚಿರಾಗ್ ಪಾಸ್ವಾನ್ ಇರ್ಲಿ, ಎಲ್ಲರೂ ಕೂಡ ಅವರಿಗೆ ಬೇಕಾದಂತ ಖಾತೆಗಳನ್ನೇ ಕೇಳ್ತಾರೆ. ಆದ್ರೆ ಅವನ್ನೆಲ್ಲವನ್ನು ಕೂಡ ಮನವೊಲಿಸಿ ಈಗ 5 ಜನ ಇರೋರ್ಗೂ 4 ಖಾತೆ ಕೇಳಿದ್ರೆ ಹೇಗೆ ಅನ್ನೋಂಥದ್ದು ಇರುತ್ತೆ. ಒಬ್ಬರೇ ಇರೋರಿಗೆ ನೀವು ಕ್ಯಾಬಿನೆಟ್ ಕೇಳಿದ್ರೆ ಹೇಗೆ ಅನ್ನೋಂಥದ್ದು ಇರುತ್ತೆ. ಸೊ ಈ ರೀತಿ ಅಲ್ಲೂ ಕೂಡ ಒಂದು ಏನು ಬಾರ್ಗೇನ್ ನಡೆಯುತ್ತೆ ಪ್ರಮುಖವಾಗಿ ಬಿಜೆಪಿ ಕಡೆಯಿಂದ. ಈಗ ಬಿಜೆಪಿ ತನ್ನಲ್ಲಿ ಇರುವಂತಹ ಎಲ್ಲವನ್ನ ಯಾರು ಬಿಜೆಪಿಯಿಂದ ಆಗ್ತಾರೆ ಅನ್ನುವಂತ ಪ್ರಶ್ನೆ ಬಂದಾಗ ಮೊದಲ ಪ್ರಯಾರಿಟಿ ಇವರು NDA ಅಭ್ಯರ್ಥಿಗಳು ಅಥವಾ NDA ಕೂಟದ ಸದಸ್ಯರು ಬಿಟ್ಟ ಖಾತೆಗಳನ್ನ ಬಿಜೆಪಿಗೆ ತೆಗೆದುಕೊಳ್ಬೇಕಾಗುತ್ತೆ. ಅವರು ಏನೋ ಆ ಖಾತೆಗಳನ್ನ ನಿಭಾಯಿಸಬೇಕಾದಂತ ಸಂದರ್ಭಗಳೇ ಬರುವಂತದ್ದು ಜಾಸ್ತಿ. ಸೊ ಅದರ ನಡುವೆ ಈಗ TDP ಇಂದ 1 ಸ್ಪೀಕರ್ ಮತ್ತು 4-5 ಖಾತೆಗಳವರೆಗೂ ಅವರು ಪ್ರಮುಖವಾಗಿ ಬೇಡಿಕೆ ಇಟ್ಟಿರುವಂತದ್ದು. ಅದರ ಜೊತೆಯಲ್ಲಿ ಏನು ಪವನ್ ಕಲ್ಯಾಣ್ ಇಡೀ TDP ಗೆಲುವಿಗೆ ಅಥವಾ ಆಂಧ್ರ ಗೆಲುವಿಗೆ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ಪವನ್ ಕಲ್ಯಾಣ್ ಅಲ್ಲೂ 2 MP ಗಳನ್ನು ಕೂಡ ಗೆದ್ದಿದ್ದಾರೆ, 20 MLA ಗಳನ್ನು ಕೂಡ ಗೆದ್ದಿರುವಂತದ್ದು. ಮೊದಲ ಬಾರಿಗೆ ತನ್ನ ಟಾಸ್ಕ್ ಅನ್ನು ಫುಲ್ಫಿಲ್ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅದು ದೊಡ್ಡ ಮೆಜಾರಿಟಿ ಬರಲಿಕ್ಕೆ ಕಾರಣ ಆಗಿದ್ದು ಇದೇ ಪವನ್ ಕಲ್ಯಾಣ್ ಆಗಿರುವ ಕಾರಣಕ್ಕೋಸ್ಕರ NDAಯಲ್ಲಿ ಆ ಕೂಟದಲ್ಲಿ ಅವರದ್ದು ಕೂಡ ಪ್ರಮುಖವಾದಂತಹ ಒಂದು ಸ್ಥಾನ ಇರುತ್ತೆ, ಅವ್ರದ್ದು ಬೇಡಿಕೆ ಇರುತ್ತೆ. ಸೊ ಇವ್ರದ್ದು ಆಂಧ್ರದಿಂದಲೇ 4-5 ಖಾತೆಗಳಿಗೆ ಬೇಡಿಕೆ ಇಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಆಂಧ್ರಕ್ಕೆ ಸಹಾಯವಾಗುವಂತಹ ಗ್ರಾಮೀಣಾಭಿವೃದ್ಧಿ, ವೈದ್ಯಕೀಯ, ಆರೋಗ್ಯ ಇಂಥದ್ದೇ ಖಾತೆಗಳು, IT, BT ಇಂಥ ಖಾತೆಗಳ ಮೇಲೆ ಕಣ್ಣಿಟ್ಟಿರುವಂತದ್ದು. ಸೊ ಇದರ ಜೊತೆಗೆ ಬಿಹಾರ್ನ ನಿತೀಶ್ ಕುಮಾರ್ ಮತ್ತೆ ರೈಲ್ವೆ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ 1-2 ಖಾತೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ಅದೇ ರೀತಿ TDP ಇಂದ ಸ್ಪೀಕರ್ ಸ್ಥಾನ ಕೇಳ್ತಾ ಇರುವಂತದ್ದು ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಇಡೀ ಈ ರಾಜಕೀಯ ಪ್ರಕ್ರಿಯೆಯಲ್ಲಿ ಪ್ರಮುಖ ನಿರ್ಣಯಗಳು ಕೈಗೊಳ್ಳುವಂತದ್ದು ಲೋಕಸಭೆ ಆಗಿರುತ್ತೆ. ಆ ಲೋಕಸಭೆಯ ಕಸ್ಟೋಡಿಯನ್ ಅಥವಾ ಮುಖ್ಯಸ್ಥ ಸ್ಪೀಕರ್ ಆಗಿರ್ತಾರೆ. ಹಾಗಾಗಿ ಸ್ಪೀಕರ್ ನಮ್ಮ ಪಕ್ಷದವರೇ ಆಗಿದ್ದರೆ ಅದರಿಂದ ಪಡ್ಕೊಳ್ಳುವಂತ ಲಾಭಗಳು ಏನು ಅನ್ನುವಂಥದ್ದು ಚಂದ್ರಬಾಬು ನಾಯ್ಡು ಅವರಿಗೆ ಚೆನ್ನಾಗಿ ಗೊತ್ತಿದೆ.
ಸೊ ಅದೇ ಅಸ್ತ್ರವನ್ನು ಈಗಲೂ ಕೂಡ ಬಳಸಿರುವಂತದ್ದು. ಬೇಡಿಕೆ 5-6 ಇಟ್ಟಿದ್ರು, ಅಂತಿಮವಾಗಿ ಅವ್ರಿಗೆ ಒಂದು 2 ಪ್ರಮುಖ ಸ್ಥಾನಗಳು ಅಂದ್ರೆ 2 ಒಳ್ಳೆ ಮಿನಿಸ್ಟ್ರಿಗಳು ಸಿಗಬಹುದು, ಕ್ಯಾಬಿನೆಟ್ ಪೋರ್ಟ್ಫೋಲಿಯೋಸ್. ಉಳಿದಂತೆ 1-2 ರಾಜ್ಯ ಖಾತೆ ಸಿಕ್ಕರೂ ಕೂಡ ಸಿಗುತ್ತೆ. ಅದರ ಜೊತೆಗೆ ಸ್ಪೀಕರ್ ಸ್ಥಾನ ಏನಾದ್ರೂ ಒಪ್ಪಿದ್ರೆ ಅದು ಸಿಗುವಂತ ಸಾಧ್ಯತೆ ಇದೆ. ಇನ್ನು ನಮ್ಮ ಕರ್ನಾಟಕದಿಂದಲೂ ಕೂಡ ಕುಮಾರಸ್ವಾಮಿ ಅವರು ಒಂದು ಅರ್ಥದಲ್ಲಿ ಹೇಳಿರುವಂತ ಕೃಷಿ ಖಾತೆ ಅನ್ನುವಂಥದ್ದನ್ನ ಆ ಒಲವು ತೋರಿರುವುದ್ರ ಬಗ್ಗೆ ಮಾಹಿತಿ ಅಂದ್ರೆ ಅವರಾಗಿಯೇ ಒಲವು ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಅವ್ರನ್ನೂ ಕೂಡ ಕನ್ಸಿಡರೇಷನ್ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.